ಪರಲೋಕ ತಂದೆಯಾದ ದೇವರೇ, ಈ ಒಂದು ಮಧ್ಯಾಹ್ನ ಸಮಯದಲ್ಲಿ ಸರಿಯಾಗಿ ದೇವರೇ 12:25 ವಾಕ್ಯಾನುಸಾರವಾಗಿ ನಮ್ಮ ಹೃದಯಗಳನ್ನು ತೆರೆಯುವಾಗ ನೀವು ನಿಮ್ಮ ಆತ್ಮನಿಂದ ತುಂಬಿಸಿ, ಎಲ್ಲ ಕೇಡಿನಿಂದ ತಪ್ಪಿಸಿ ನೀವು ಮಾತನಾಡ್ರಿ. ನಾನು ಮಾತಾಡುವುದಲ್ಲ ದೇವರೇ, ನಮ್ಮ ಸ್ವಂತ ಯೋಚನೆ, ನಮ್ಮ ಪ್ಲ್ಯಾನ್ ಬೇಡ ದೇವರೇ, ನಿಮ್ಮ ಉದ್ದೇಶ, ನಿಮ್ಮ ಸಂಕಲ್ಪ ನೆರವೇರಿಸಿ ಎಲ್ಲ ವಿಷಯಗಳಲ್ಲಿ ಅದ್ಭುತ ಮಾಡಿ ನಡೆಸಬೇಕಂತೇಳಿ ಯೇಸುವಿನ ನಾಮದಲ್ಲಿ ಈ ವಾಕ್ಯ ನನಗೂ ಇಲ್ಲಿರುವಂಥ ಪ್ರತಿಯೊಬ್ಬೊಬ್ಬರಿಗೂ ಅವರ ಹೃದಯದಲ್ಲಿ ಇರುವಂಥ ಭಾರ ಯೇಸುವಿನ ವಾಕ್ಯದ ಶಕ್ತಿಯಿಂದಲೇ ಕಾರ್ಯ ಮಾಡಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಅದಕ್ಕೆ ಅಡ್ಡಿಯಾಗಿ ಈಗ ನಿದ್ರೆ ಆತ್ಮನು ಈಗ ತೊಲಗಿ ಹೋಗಲಿ. ಎಚ್ಚರಿಕೆಯಿಂದ ನಮ್ಮ ಹೃದಯವನ್ನ, ನಮ್ಮ ಕಿವಿಯನ್ನ, ನಮ್ಮ ಆಲೋಚನೆಗಳನ್ನ ದೇವರ ವಾಕ್ಯದ ಕಡೆಗೆ ತಿರುಗಿಸುವಾಗ ನಮಗಿರುವಂತ ಎಲ್ಲ ಸ್ಥಿತಿಗಳನ್ನ ಬದಲಾಯಿಸಿ ನೂತನ ಸ್ತುತಿಯನ್ನ ಕೊಟ್ಟು ಕೃಪೆ ತೋರಿಸಿ ನಡೆಸು. ನೂತನ ಸ್ಥಿತಿಯಿಂದಲೂ ನೂತನ ಸ್ತುತಿಯಿಂದಲೂ ನಿನ್ನನ್ನು ಆರಾಧಿಸುವಂತೆ ನೀವೇ ಸಹಾಯ ಮಾಡಿ ಕೃಪೆ ತೋರಿಸಿ ದಯೆ ತೋರಿಸಿ ನಡೆಸಬೇಕಂತೇಳಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನನ್ನ ಪ್ರಿಯ ಪರಲೋಕದ ತಂದೆ, ಆಮೇನ್. ಮನೆಯಲ್ಲೇ ನಾವು ನೆನಪು ಮಾಡಿಕೊಂಡು ಇಂಥ ವಸ್ತುವನ್ನು ನಾನು ತರಬೇಕಂತ ನಿನಗೆ ಚೆನ್ನಾಗಿ ಆ ಒಂದು ವಿಷಯದಲ್ಲಿ ನೀನು ನೆನಪಿಟ್ಕೊಂಡು ನೀನು ಹೋಗುವುದಾದರೆ ಆ ಅಂಗಡಿ ಬಳಿಯಲ್ಲಿ ಹೋಗಿ ಕೇಳುವಾಗ ಅವರು ನೀನು ಕೇಳಿದಂಥ ವಸ್ತುವನ್ನೇ ಕೊಡಲಿಕ್ಕೆ ಅವರು ಸಿದ್ಧ ಆಗಿರ್ತಾರೆ. ನೀನು ಏನು ತಗೋಬೇಕೋ ನಿನಗೆ ಗೊತ್ತಿಲ್ಲ, ನೀನು ಏನು ಕೇಳಬೇಕೋ ಅವ್ರಿಗೆ ಗೊತ್ತಿಲ್ಲ, ಯಾವ ವಿಷಯದಲ್ಲಿ ನಿನಗೆ ಗಮನ ಇಲ್ಲ, ಯಾವ ವಿಷಯದಲ್ಲಿ ನಿನಗೆ ಆಲೋಚನೆ ಇಲ್ಲ. ಹೋಗಿ ನೀನು ಅಂಗಡಿಯ ಬಳಿಯಲ್ಲಿ ಸುಮ್ಮನೆ ನಿಂತ್ಕೊಂಡ್ರೆ ಅವ್ರು ಏನಾದರೂ ಕೊಡ್ತಾರಾ? ಒಂದು ಮಾತ್ರ ಕೊಡ್ತಾರೆ. ಏನು ಹೇಳ್ರಿ? ಯಾಕೆ ಬಂದಿ ನೀನು? ಏನು ತಗೋಬೇಕಂತ ನಿನಗೆ ಗೊತ್ತಿಲ್ಲ ಅಂದರೆ ಯಾಕೆ ಬಂದು ಅಂಗಡಿಗೆ ಅಡ್ಡ ನಿಂತಿದೆಯಾ, ಸ್ವಲ್ಪ ಅಂಗಡಿ ಬಿಟ್ಟು ದೂರ ನಿಂತ್ಕೊ ಅಂತ ಹೇಳ್ತಾರೆ. ಹಾಗೆಯೇ ಕ್ರೈಸ್ತರಾದಂಥ ನಾವು ನಮ್ಮ ಹೃದಯದಲ್ಲಿ ಯೇಸು ಸ್ವಾಮಿಯನ್ನು ಕರೆಕೊಂಡ ಮೇಲೆ, ನಮ್ಮ ಹೃದಯದಲ್ಲಿ ಪವಿತ್ರಾತ್ಮನನ್ನು ನಾವು ಸ್ವೀಕರಿಸಿದ ಮೇಲೆ ಏನು ಬೇಡಿಕೊಳ್ಳಬೇಕು ನಮಗೆ ಸರಿಯಾಗಿ ಗೊತ್ತಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಪವಿತ್ರಾತ್ಮನು ಬಂದ ಮೇಲೆ ಯಾವ ಸ್ವರಕ್ಕೆ ನಾವು ಕಿವಿಗೊಡಬೇಕಂದ್ರೆ ನಮ್ಮ ಮಾತು ಮತ್ತು ದೇವರ ಮಾತು ಒಂದೇ ಆಗಿರಬೇಕು. ಹಲ್ಲೆಲೂಯಾ. ನಮ್ಮ ಹೃದಯದಲ್ಲಿ ಯೇಸು ಬಂದಿದ್ದಾನೆ. ಯೇಸು ಬಂದ ಆದ ಮೇಲೆ ಪವಿತ್ರಾತ್ಮನಿಗೆ ನಾವು ಸ್ಥಳವನ್ನು ಕೊಟ್ಟಿದ್ದೇವಂದರೆ ಪವಿತ್ರಾತ್ಮನು ಹೇಳಿಕೊಡುವಂಥ ಮಾತು ಏನು ಗೊತ್ತಾ? ನನ್ನ ಮಾತು ದೇವರ ಮಾತು ಒಂದೇ ಆಗಿರಬೇಕಂತ ಆಸೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನರು ನಿಮ್ಮ ಗಂಡಂದಿರು ಇದ್ದಾರೆ ಇಲ್ಲಿ? ಎಷ್ಟು ಜನರಿಗೆ ನಿಮ್ಮ ಗಂಡ ಇದ್ದಾನೆ ಹೇಳ್ರಿ? ಒಂದ್ಸರಿ ಕೈ ಎತ್ರಿ. ಹಲ್ಲೆಲೂಯಾ. ಹೇಳ್ರಮ್ಮ, ನಾಚಿಕೆ ಪಡಬೇಡ್ರಿ. ನಾನೇನು ನಿಮಗೇನು ಎದ್ದು ನಿಲ್ಲಿಸಲ್ಲ, ಏನು ಮಾಡಲ್ಲ. ಯಾರ್ಯಾರಿಗೆ ಗಂಡ ಇದ್ದಾನೆ ಹೇಳ್ರಿ? ಹೋಗ್ಲಿ, ಯಾರ್ಯಾರಿಗೆ ಏಂತಿ ಇದ್ದಾರೆ ಹೇಳ್ರಿ? ಹಂಗಾದ್ರೆ ಹೇಳ್ರಿ, ನೀವನ್ನ ಹೇಳ್ರಿ. ಇದಾರಲ್ಲ? ನಿಮ್ಮ ಹತ್ರನೇ ಬರ್ತೀನಿ ನಾನು. ನಿಮ್ಮ ಮಾತು ಏಂತಿ ಕೇಳಬೇಕು, ಏಂತಿ ಮಾತು ನೀವು ಕೇಳಬೇಕಂತ ಇಷ್ಟಪಡ್ತೀರಾ? ಇಲ್ಲ ಬೇರೆಯವ್ರು ಹೇಳಿದರೆ ಅವ್ರ ಮಾತು ಕೇಳಬೇಕಂತ ಇಷ್ಟಪಡ್ತೀರಾ? ನನ್ನ ಮಾತು ನನ್ನ ಏಂತಿ ಕೇಳಲೇಬೇಕು. ನಿಮಗೆ ಹೋರಾಟ ನಿಮ್ಮ ಹೃದಯದಲ್ಲಿ. ಏಂತಿಗೆ ನನ್ನ ಮಾತು ನನ್ನ ಗಂಡ ಕೇಳಲೇಬೇಕು ಅಂತ ಏಂತಿಗೆ ಹೋರಾಟ. ಆದರೆ ಇಬ್ಬರ ಮಾತು ಒಂದೇ ಆಗಿದ್ರೇ ನಮ್ಮ ಕುಟುಂಬದಲ್ಲಿ ನಮ್ಮ ಮಕ್ಕಳ ಬಗ್ಗೆ ಆಗಿರಲಿ, ಯಾವುದಾದ್ರೂ ಕೆಲಸದ ಬಗ್ಗೆ ಆಗಿರಲಿ, ಇಲ್ಲ ಏನಾದರೂ ವಸ್ತುಗಳನ್ನು ತರಬೇಕಂತ ಇದ್ದರೆ ಆ ವಸ್ತುವನ್ನು ತರಲಿಕ್ಕೆ ಇಬ್ಬರು ಒಬ್ಬರಿಗೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದರೆ, ಇಬ್ಬರು ಒಬ್ಬರಿಗೊಬ್ಬರು ಐಕ್ಯತೆಯಿಂದ ಇದ್ದರೆ, ಒಬ್ಬರಿಗೊಬ್ಬರು ಅನ್ಯೋನ್ಯವಾಗಿದ್ದರೆ, ಇಬ್ಬರು ಒಬ್ಬರ ಮಾತು ಒಬ್ಬರು ತಗಿಲಿಲ್ಲಂಗೆ ಇಬ್ಬರು ನಾವು ಒಂದಾಗಿರುವುದಾದರೆ ಏನು ಮಾಡ್ತೀವಿ? ನಾವು ಏನು ಅಂದುಕೊಳ್ತೇವೋ ಅದೆಲ್ಲವನ್ನು ನಾವು ಮಾಡಲಿಕ್ಕೆ ಸಾಧ್ಯ. ಎಷ್ಟು ಜನ ಹೂ ಅಂತೀರಾ? ನೀವು ಯಾವುದಕ್ಕೂ ಹೂ ಅನ್ನಲ್ಲ ಅಂದರೆ ನಾನು ಆಮೇಲೆ ಹೇಳ್ತೀನಿ, ನಾನು ಮನೆಗೆ ಹೋಗ್ತೀನಿ.
ಆಮೇನ ಅಲ್ಲೆಲೂಯ. ಸ್ವಲ್ಪ ಹೇಳ್ತಾ ಇದ್ರಿ, ಸ್ವಲ್ಪನೇ ಅಲ್ಲೆಲೂಯ ಅಂದರೆ ಸ್ವಲ್ಪ ಹೇಳ್ಬಿಡಮ್ಮ, ಇನ್ನೇನು ಗಡಿ ದಾಟ್ಲಿಕ್ಕೆ ಬಂದ್ಬಿಟ್ಟಿವಿ, ಇನ್ನೇನು ಉರ್ತಾಳ ಹತ್ರ ಇದ್ದೀವಿ, ಸಿದ್ದಾಪುರ ದಾಟಿವಿ, ಕಲ್ಲೆಂ ಗಡಿ ಬರಬೇಕಂದ್ರೆ ಆಂಧ್ರ ಗಡಿ ಬರ್ತಾ ಇದೆ, ಇನ್ನೇನು ಸ್ವಲ್ಪ ಹೇಳ್ಬಿಡು ಅತ್ತಾಗೆ ಮುಗಿಸಿ ಹೋಗ್ಬಿಡ್ತೀವಂತೀರ ನೀವು ಕೇಳಿದ್ರು ಕೇಳಲಿದ್ರು ದೇವರ ಆತ್ಮನು ನಿಮ್ಮಲ್ಲಿರುವುದಾದರೆ ನಾನು ಹೇಳುವುದು ನಿಮಗೆ ಗಮನ ಬರಲ್ಲ ಅಂದರೂ ಕೂಡ ದೇವರ ಆತ್ಮನು ನಿಮ್ಮನ್ನು ವಾಕ್ಯ ಕೇಳುವವರೆಗೂ, ಆ ವಾಕ್ಯ ಮುಗಿಯುವವರೆಗೂ ನಿಮ್ಮನ್ನು ದೇವರ ಆತ್ಮನು ಬಿಡುವುದಿಲ್ಲ. ಹಾಲೆಲೂಯಾ, ಹಾಲೆಲೂಯಾ. ದೇವರ ಆತ್ಮನು ನಮ್ಮೊಳಗಡೆ ಬಂದ ಮೇಲೆ, ನಮ್ಮ ಹೃದಯದಲ್ಲಿ ವಾಸ ಮಾಡಿದ ಮೇಲೆ ನನ್ನ ಮಾತು ದೇವರ ಮಾತು ಒಂದೇ ಆಗಿರಬೇಕು. ಹಾಲೆಲೂಯಾ. ಈ ದಿನ ನಾನು ನನ್ನ ಮನೆಯವರು ಒಂದೇ ಮಾತಿನಿಂದ ಇರುವುದಾದರೆ, ನಾವು ಕಾರನ್ನು ತಂದಿದ್ದೇವೆ, ಮನೆ ಕಟ್ಟಿದ್ದೇವೆ, ಮಕ್ಕಳಿಗೆ ಓದಿಸ್ಲಿಕ್ಕೆ ಆಗ್ತಾ ಇದೆ, ಇಲ್ಲಿ ಸೇವೆ ಮಾಡಲಿಕ್ಕೆ ಆಗ್ತಾ ಇದೆ, ಇನ್ನು ಯಾವ ಪ್ಲಾನ್ಗಳನ್ನು ಸೇವಕರು ಹಾಕಿಕೊಂಡಿದ್ದಾರೋ, ಇನ್ನು ಯಾವ ಪ್ಲಾನ್ಗಳನ್ನು ನಾನು ಹಾಕಿಕೊಂಡಿದ್ದೇನೋ, ಇಬ್ಬರು ಕೂತ್ಕೊಂಡು ಮಾತಾಡಿದಾಗ ಏನಾಗುತ್ತೆ, ಅದು ಒಂದೇ ಆಗಲಿಕ್ಕೆ ಸಾಧ್ಯ ಹೆಂಗಿದೆನೋ ಹಾಗೆ ನಮ್ಮ ಹೃದಯದಲ್ಲಿ ಯೇಸುವಿನ ಪವಿತ್ರಾತ್ಮನಿಗೆ ನಾವು ಹೃದಯದಲ್ಲಿ ಸ್ಥಳವನ್ನು ಅವಕಾಶ ಮಾಡಿಕೊಟ್ಟ ಮೇಲೆ ನನ್ನ ಮಾತು ದೇವರ ಮಾತು ಒಂದೇ ಆಗಿರಬೇಕು. ಹಾಲೆಲೂಯಾ, ಹಾಲೆಲೂಯಾ. ನಾವಿಬ್ಬರ ಮಾತು ಒಂದಾಗಿ ಇಲ್ಲದೆ ಇರುವಾಗ ಎಷ್ಟು ಜಗಳಗಳು ಬರ್ತಾವೋ, ಎಷ್ಟು ಸಮಸ್ಯೆಗಳು ಬರ್ತಾವೋ, ಎಷ್ಟು ಹೋರಾಟಗಳು ಬರ್ತಾವೋ, ಎಷ್ಟು ನಾವು ಅಂದುಕೊಳ್ಳಲಿಕ್ಕೆ ಆಗಲಾರ್ದಂಥ ಪರಿಸ್ಥಿತಿ ನಮ್ಮನ್ನು ಹಾದು ಹೋಗುತ್ತೋ, ಹಾಗೆ ಪವಿತ್ರಾತ್ಮನು ಕೂಡ ನಮ್ಮ ಜೊತೆಯಲ್ಲಿ ಇಲ್ಲದೆ ಇರುವಾಗ ಅನೇಕ ಸಮಸ್ಯೆಗಳು ಬರ್ತವೆ. ಅವು ಬಂದರೂ ಕೂಡ ಜಯಿಸಬೇಕಂದ್ರೆ ನಿನ್ನಲ್ಲಿ ಯಾರಿರಬೇಕು? ಪವಿತ್ರ ಆತ್ಮನಿರಬೇಕು. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೆ ಪವಿತ್ರ ಆತ್ಮನು ಇಲ್ಲ ಅಂದರೆ ನಾವು ಏನು ಪ್ರಾರ್ಥನೆ ಮಾಡಿದರೂ ಕೂಡ ವ್ಯರ್ಥನೆ. ಹಾಲೆಲೂಯಾ. ಪವಿತ್ರಾತ್ಮನು ಯಾವುದಕ್ಕೆ ಸಾದೃಶ್ಯ ಅಂದರೆ, ಪವಿತ್ರಾತ್ಮನು ನಮ್ಮಲ್ಲಿ ಇರುವುದಾದರೆ ಕೆಟ್ಟದ್ದಕ್ಕೆ ಅವಕಾಶ ಮಾಡಿಕೊಡಲ್ಲ. ಹಾಲೆಲೂಯಾ. ಒಂದು ವೇಳೆ ನಿನ್ನ ಹೃದಯದಲ್ಲಿ ಕೆಟ್ಟದಿದೆ ಅಂದರೆ, ಕೆಟ್ಟದ್ದನ್ನು ನಿನ್ನ ಹೃದಯದಲ್ಲಿ ನೀನು ವಾಸ ಮಾಡಲಿಕ್ಕೆ ಸ್ಥಳವನ್ನು ಕೊಟ್ಟಿದೆಯಂದರೆ, ನೀನು ಮಾಡುವಂಥದ್ದೆಲ್ಲ ಕೂಡ ಕೆಟ್ಟದೆ, ನೀನು ಯೋಚನೆ ಮಾಡುವುದೆಲ್ಲ ಕೂಡ ಕೆಟ್ಟದೆ, ನೀನು ಮಾತಾಡುವುದೆಲ್ಲ ಕೂಡ ಕೆಟ್ಟದೆ. ಅದಕ್ಕಾಗಿ ಇಬ್ಬರು ಮೂವರು ಭಕ್ತರನ್ನು ನಾನು ನಿಮಗೆ ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಶದ್ರಕ್, ಮೇಷಕ್, ಅಬೇದ್ನಗೋ ಅವರು ಮೂವರು ಒಂದೇ ಮಾತಿನ ಮೇರೆಗಿದ್ರ, ಬೇರೆ ಬೇರೆ ಮಾತಿನಲ್ಲಿದ್ರ? ಒಂದೇ ಮಾತಿನಲ್ಲಿ ಇದ್ರು. ಶದ್ರಕ್, ಮೇಷಕ್, ಅಬೇದ್ನಗೋ ಅರಣ್ಯದಲ್ಲಿ ಕಳಿಸಿದ್ರಲ್ಲ. ನೀವು ಇಲ್ಲೇ ಇದ್ದೀರಾ ಇಲ್ಲ ಅಂತ ಟೆಸ್ಟ್ ಮಾಡ್ತಾ ಇದ್ದೀನಿ. ಅರಣ್ಯದಲ್ಲಿ ಕಳಿಸಿ ಹಾಲು ಜೇನು ಹರಿಯುವಂಥ ಸ್ಥಳದಲ್ಲಿ ಶದ್ರಕ್, ಮೇಷಕ್ನನ್ನ ದೇವರ ಆತ್ಮನ ಕಳಿಸಿದ. ಎಷ್ಟು ಜನ ಕರೆಕ್ಟ್ ಅಂತೀರಾ? ತಪ್ಪು ಅನ್ನೋರು ಎಷ್ಟು ಜನ? ತಪ್ಪ? ನಾನು ತಪ್ಪು ಹೇಳಿಲ್ಲ, ಆದರೆ ನೀವು ಇಲ್ಲೇ ಇದ್ದೀರಾ ಇಲ್ಲ ಅಂತ ಟೆಸ್ಟ್ ಮಾಡಿದೆ. ಆಸ್ಪತ್ರೆಗೆ ಹೋದ್ಮೇಲೆ ಜ್ವರ ಬಿಡ್ತಾ ಇಲ್ಲ ಅಂದರೆ ಏನು ಮಾಡ್ತಾರೆ? ಬ್ಲಡ್ ಚೆಕಪ್ ಮಾಡ್ತಾರೆ. ಹಂಗೆ ನಿಮ್ಮನ್ನು ಜೀವ ಚೆಕಪ್ ಮಾಡ್ತಾ ಇದ್ದೀನಿ ನಾನು. ಹಲ್ಲೆಲೂಯಾ. ಜೀವಂತವಾಗಿ ಇಲ್ಲಿದ್ದೀರಾ ಇಲ್ಲ ಶಾರೀರಿಕವಾಗಿದ್ದೀರಾ ಅಂತೇಳಿ ಚೆಕಪ್ ಮಾಡ್ತಾ ಇದ್ದೇನೆ. ಆದರೆ ನೀವು ನನ್ನ ಚೆಕಪ್ನಲ್ಲಿ ಯಾವ ರಿಮಾರ್ಕ್ ಇಲ್ಲದಂತೆ ಎಲ್ಲ ನಾರ್ಮಲ್ ರಿಪೋರ್ಟ್ ಬಂದಿದ್ದಾವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವುದು ಕೂಡ ತೊಂದರೆ ಬಂದಿಲ್ಲ. ಆದರೆ ದೇವರ ಆತ್ಮನು ನಮ್ಮಲ್ಲಿರುವುದಾದರೆ, ಶದ್ರಕ್, ಮೇಷಕ್, ಅಬೇದ್ನಗೋ ಹಾಲು ಜೇನು ಹರಿಯುವಂಥ ದೇಶದಲ್ಲಿ ಹೋಗಿಲ್ಲ. ದಗನೆ ಉರಿಯುವಂಥ ಬೆಂಕಿಯಲ್ಲಿ ಹಾಕಲಿಕ್ಕೆ ರಾಜನ ಒಂದು ಅಧಿಕಾರ ಅಲ್ಲಿ ನಡೆಯಿತು. ರಾಜನ ಒಂದು ಏನಾಯ್ತಲ್ಲಿ, ರಾಜನ ದಂಡನೆ ಕೂಡ ಅಲ್ಲಿ ಗುರಿ ಎಲ್ಲದಕ್ಕೂ ಸಿದ್ಧವಾಗಬೇಕಂತೇಳಿ ರಾಜ ಆಜ್ಞೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಶದ್ರಕ್, ಮೇಷಕ್, ಅಬೇದ್ನಗೋ ಅವರು
ಮೂವರು ಒಬ್ಬರ ಮಾತು ಒಬ್ಬರು ಕೇಳಲಿಲ್ಲ ಅಂದರೆ ಅವರು ಮೂವರು ಮೂರು ದಿಕ್ಕಿಗೆ ಹೋಗಬೇಕಾಗಿತ್ತು. ಆದರೆ ಅವರ ಮೂವರಲ್ಲಿ ದೇವರಾತ್ಮನು ಅವರ ಹೃದಯದಲ್ಲಿ ವಾಸ ಮಾಡಿದ್ದಕ್ಕಾಗಿ ಅವರು ಏನೇ ಮಾಡಿದ್ರು, ಏನೇ ಹೇಳಿದ್ರು, ಅವರ ಹೃದಯದಲ್ಲಿ ಒಂದಿತ್ತು: ದೇವರ ಮಾತಿಗೆ ನಾವು ಮೀರಬಾರದು, ದೇವರ ಮಾತಿಗೆ ನಾವು ವಿಧೇಯರಾಗಬೇಕು, ದೇವರ ಸ್ವರಕ್ಕೆ ನಾವು ಕಿವಿಗೊಡಬೇಕು, ದೇವರು ಏನು ಹೇಳ್ತಾನೋ ಅದನ್ನು ಮಾತ್ರ ನಾವು ಕೇಳಬೇಕು. ರಾಜ ಏನು ಹೇಳಿದ್ರು ಕೂಡ ನಾವು ಅದಕ್ಕೆ ಅಡ್ಡ ಬೀಳಬಾರ್ದು, ಅದನ್ನು ನಾವು ನಮಸ್ಕರಿಸುವುದಿಲ್ಲ ಅಂತೇಳಿ ಏನು ಮಾಡಿದ್ರು ಅವರು? ಶಾಸನಕ್ಕೆ ರುಜುವಾದದ್ದು. ಅದು ಎಂಥ ದೊಡ್ಡ ವ್ಯಕ್ತಿ ಹೇಳಿದ್ರು ಕೂಡ ನಾವು ತಲೆ ಬಾಗಿಸುವುದಿಲ್ಲ. ಆದರೆ ನಿನ್ನ ಆತ್ಮವನ್ನು ನಾವು ನೋಯಿಸದಂತೆ ಪವಿತ್ರಾತ್ಮನನ್ನು ನಾವು ಹೊಂದಿದವರಾಗಿ, ಪವಿತ್ರಾತ್ಮ ಭರಿತರಾಗಿ, ನಮಗೆ ಎಷ್ಟೇ ಕಷ್ಟ ಬಂದರೂ, ಏನೇ ಮಾಡಿದರೂ, ಬೆಂಕಿಯಲ್ಲಿ ಹಾಕ್ಲಿ, ದಗದಗನೆ ಉರಿಯುವಂಥ ಬೆಂಕಿಯ ಕೆಂಡದ ಮೇಲೆ ಹಾಕ್ಲಿ, ಎಲ್ಲಿ ಹಾಕಿದ್ರು ಕೂಡ ನಾವೇನು ಮಾಡಲ್ಲ, ಯಾವ ದೇವರಿಗೂ ನಾವು ಅಡ್ಡ ಬೀಳಲ್ಲ. ಹಲ್ಲೆಲೂಯಾ. ಅವರಲ್ಲಿ ಒಂದೇ ಮಾತು, ಒಂದೇ ಮನಸ್ಸು, ಒಂದೇ ಏಕಾಗ್ರತೆ ಇದ್ದದಕ್ಕಾಗಿ ಅವರು ಮೂವರು ಮಾಡಿದಂಥ ಪ್ರಾರ್ಥನೆ ಆ ದಗದಗನೆ ಉರಿಯುವಂಥ ಬೆಂಕಿಯಲ್ಲಿ ಹಾಕಿದರೂ ಕೂಡ ಅವರ ಕೂದಲು ಸುಟ್ಟೋಗಿಲ್ಲ, ಅವರ ಚರ್ಮ ಸುಟ್ಟೋಗಿಲ್ಲ, ಅವರಿಗೆ ಯಾವ ಹಾನಿ ಆಗದಂತೆ ನಾಲ್ಕನೇ ವ್ಯಕ್ತಿ ಯೇಸು ಕ್ರಿಸ್ತನು ಅವರ ಜೊತೆಯಲ್ಲಿ ಇದ್ದುಕೊಂಡು ಅವರಿಗೆ ಬಂದಂಥ ಆಪತ್ತಿನಿಂದ ದೇವರು ಹೊರಗಡೆ ತೆಗೆದುಕೊಂಡು ಬಂದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿನ ನಮ್ಮ ಆತ್ಮ ಹೇಗಿದೆ ಗೊತ್ತಾ? ಯಾರು ಹೆಂಗೆ ಹೇಳ್ತಾರೋ ಹಂಗೆ, ಯಾರೇನು ಮಾತಾಡ್ತಾರೋ ಅವ್ರ ಜೊತೆ ಇಲ್ದಾಗ ನಾವು ಹಂಗೆ ಮಾತಾಡ್ತೇವೆ. ಆದರೆ ದೇವರ ಆತ್ಮನಿದ್ರೆ ಹಂಗೆ ಮಾತಾಡಲ್ಲ. ದೇವರ ಆತ್ಮನಿರುವುದಾದರೆ ನಿರಂತರ ದಿಟ್ಟವಾಗಿ ಆತನು ನೇರವಾಗಿ ಮಾತಾಡ್ತಾನೆ. ಪವಿತ್ರಾತ್ಮನು ಅಂಕಡೊಂಕವಾಗಿ ಮಾತಾಡುವಂಥ ವ್ಯಕ್ತಿಯಲ್ಲ, ಅಂಕಡೊಂಕವಾಗಿ ನೋಡುವಂಥ ವ್ಯಕ್ತಿಯಲ್ಲ, ಅಂಕಡೊಂಕವಾಗಿ ಆಲೋಚನೆಯನ್ನು ಮಾಡುವುದಿಲ್ಲ, ನೇರವಾಗಿ ಆಲೋಚನೆಯನ್ನು ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 4 ಜನ, 3 ಹಾಕಿದರೆ ಆ ಬೆಂಕಿಯಲ್ಲಿ 4 ಜನ ಕಾಣ್ತಾ ಇದ್ದಾರೆ. ಯಾರಿರ್ಬೋದು 4ನೇ ವ್ಯಕ್ತಿ? 4ನೇ ವ್ಯಕ್ತಿ ಯೇಸು ಸ್ವಾಮಿ ಅಂತ ನಾವು ಅಂದುಕೊಳ್ತೇವೆ. ಅವರು ಮೂವರಿಗಿಂತ ಫಸ್ಟು ಯೇಸು ಸ್ವಾಮಿ ತನ್ನ ಆತ್ಮವನ್ನು ಕಳಿಸಿ ಆ ಮೂವರನ್ನು ದಗದಗನೆ ಉರಿಯುವಂಥ ಬೆಂಕಿಯಿಂದ ಹೊರಗಡೆ ತೆಗೆದುಕೊಂಡು ಬರಲಿಕ್ಕೆ ಸಾಧ್ಯವಾಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿನ ನಿನ್ನ ಮಾತು, ದೇವರ ಆತ್ಮನ ಮಾತು ಒಂದೇ ಆಗಿರುವುದಾದರೆ ಆ ಶದ್ರಕ್, ಮೇಷಕ್, ಅಬೇದ್ನಗೋ ಯಾವ ರೀತಿಯಾಗಿ ಬೆಂಕಿಯ ಒಳಗಡೆಯಿಂದ ಯಾವ ಹಾನಿ ಆಗದಂತೆ ಹೊರಗಡೆ ಬಂದಿದ್ದಾರೋ, ಹಾಗೆ ನಿನಗೆ ಬರುವಂಥ ಎಲ್ಲ ಕೇಡಿನಿಂದ, ಎಲ್ಲ ಸಮಸ್ಯೆಗಳಿಂದ ದೇವರ ಆತ್ಮನು ಹೊರಗಡೆ ತರಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಹೃದಯದಲ್ಲಿ ಏನಿರಬೇಕು? ಏಸು ಇರಬೇಕು. ಏಸು ಬಂದಾದ್ಮೇಲೆ ಏನಿರಬೇಕು ನಮ್ಮ ಹೃದಯದಲ್ಲಿ? ಪವಿತ್ರಾತ್ಮನಿಗೆ ಸ್ಥಳವನ್ನು ಕೊಡಬೇಕು. ಪವಿತ್ರಾತ್ಮ ಇಲ್ಲ ಅಂದರೆ ನಾವು ಮಾಡುವಂಥದ್ದೆಲ್ಲ ವೇಸ್ಟ್, ವ್ಯರ್ಥ. 24 ತಾಸು ಪ್ರಾರ್ಥನೆ ಮಾಡಿದ್ರು ವೇಸ್ಟು, 21 ದಿನ ಉಪವಾಸ ಪ್ರಾರ್ಥನೆ ಮಾಡಿದ್ರು ವೇಸ್ಟು, ಇನ್ನು 101 ದಿನ ಉಪವಾಸ ಪ್ರಾರ್ಥನೆ ಮಾಡಿದ್ರು ಕೂಡ ವೇಸ್ಟ್. ಯಾರಿರಬೇಕು? ಪವಿತ್ರಾತ್ಮ ಇರುವುದಾದರೆ ನೀನು ಎಲ್ಲಿ ಮೊಣಕಾಲಾಗ್ತೀಯೋ ಅಲ್ಲಿ ದೇವರ ಆತ್ಮನು ನಿನ್ನ ಜೊತೆಯಲ್ಲಿ ಮಾತಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಶದ್ರಕ್, ಮೇಷಕ್, ಅಬೇದ್ನಗೋರು ಅವರ ಜೀವಿತದಲ್ಲಿ ದೇವರಿಗೂ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ, ದೇವರ ಜೊತೆಯಲ್ಲಿ ಅವರು ಮಾತಾಡಿದ್ದಕ್ಕಾಗಿ, ಅವರ ಜೊತೆಯಲ್ಲಿ ದೇವರು ಮಾತಾಡಿದ್ದಕ್ಕಾಗಿ, ಅವರು ಏನೇ ಸಮಸ್ಯೆ ಬಂದರೂ ಅವರು ದೇವರ ಆತ್ಮನು ಕಳೆದುಕೊಳ್ಳದೆ ದೇವರ ಆತ್ಮನನ್ನು ಹೊಂದಿಕೊಂಡು ನಡೆದಿದ್ದಕ್ಕಾಗಿ ದೇವರ ಆತ್ಮನು ಅವರ ಜೀವಿತದಲ್ಲಿ ದೊಡ್ಡ ಆಪತ್ತಿನಿಂದ ಹೊರಗಡೆ ತರಲಿಕ್ಕೆ ಸಾಧ್ಯವಾಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಸೇಫನ ಮಾತು, ದೇವರ ಮಾತು ಕೂಡ ಒಂದೇ ಆಗಿತ್ತು. ಒಂದೇನಾ ಬೇರೆನಾ?
ಯಾವ ದೇವರು ಅಂದರೆ 101 ದೇವರು ಇದ್ದಾರೆ. ಎಲ್ಲ ದೇವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ, ಯೇಸು ಕ್ರಿಸ್ತನ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಯೋಸೇಫನ ಮಾತು ದೇವರ ಮಾತು ಒಂದೇ ಆಗಿದ್ದದಕ್ಕಾಗಿ ತನ್ನ ಕುಟುಂಬದಲ್ಲಿರುವಂಥ ಎಲ್ಲ ಅಣ್ಣ ತಮ್ಮಂದಿರು ಯೋಸೇಫನನ್ನು ಏನು ಮಾಡಿದ್ರು? ಹಣಕ್ಕೆ ಮಾರಿಬಿಟ್ರು. ದುಡ್ಡಿಗೋಸ್ಕರ ತಮ್ಮನನ್ನೇ ಮಾರಿದ್ರು. ಈಗಿನ ಕಾಲಗಳಲ್ಲಿ ಕೂಡ ದುಡ್ಡಿಗೋಸ್ಕರ ಮಕ್ಕಳು ಮಾರುವಂಥ ಜನರಿದ್ದಾರೆ. ದುಡ್ಡಿಗೋಸ್ಕರ ನಮ್ಮ ಶರೀರಗಳನ್ನು ಮಾರಿಕೊಳ್ಳುವಂಥ ಸ್ತ್ರೀಯರಿದ್ದಾರೆ, ಪುರುಷರಿದ್ದಾರೆ. ಇನ್ನೂ ಅನೇಕ ವಿಷಯಗಳಲ್ಲಿ ನೋಡುವುದಾದರೆ ಹಣಕ್ಕಾಗಿ ಎಷ್ಟೋ ಪ್ರಯಾಸ ಪಡುವಂಥ ವ್ಯಕ್ತಿಗಳನ್ನು ನೋಡ್ತಾ ಇದ್ದಾವೆ. ಆದರೆ ದೇವರ ವಾಕ್ಯದಲ್ಲಿ ಇದೆ, ಹೇಳ್ತಾ ಇದೆ, ಶರೀರಕ್ಕೋಸ್ಕರ ಆಗಲಿ ಹಣಕ್ಕೋಸ್ಕರ ಆಗಲಿ ಮಾನವೀಯತೆ ಇಲ್ಲದೆ ನಾವು ನಡೆಯುವವರಾಗಿರುವುದಾದರೆ ಎಚ್ಚರವಾಗಿದ್ದುಕೊಂಡು, ಯೋಸೇಫನಿಗೆ ಬಂದಂಥ ಕಷ್ಟಗಳು ನಮಗೇನು ಬಂದಿಲ್ಲ. ಯೋಸೇಫನಿಗೆ ಬಂದಂಥ ಒಂದು ಅಗ್ನಿ ಪರೀಕ್ಷೆ ನಮಗೇನು ಬಂದಿಲ್ಲ. ಆತನ ಎಂಥ ಮಹಾ ಅಗ್ನಿ ಪರೀಕ್ಷೆ ಬಂದರೂ ಕೂಡ ಯೋಸೇಫನ್ ಏನು ಮಾಡಿದ? ಎಲ್ಲವಕ್ಕೂ ಸಹಿಸಿಕೊಂಡು ತಾಳ್ಮೆಯಿಂದ ದೇವರ ಮಾತಿಗಾಗಿ ಕಾದಾಗ ಆತನ ಸ್ಥಿತಿಯನ್ನು ಬದಲಾಯಿಸಿ ಆತನು ಒಂದು ಗ್ರಾಮಕ್ಕೆ ದೊಡ್ಡ ರಾಜನನ್ನಾಗಿ ದೇವರು ಆಶೀರ್ವಾದ ಮಾಡಿದ. ಹಲ್ಲೆಲೂಯಾ, ಹಾಲೆಲೂಯಾ. ನಾವು ಯಾವ ಊರಿಗೆ ರಾಜರಾಗುವುದು ಬೇಡ. ನಮ್ಮ ಕುಟುಂಬದಲ್ಲಿ, ನಮ್ಮ ಗ್ರಾಮದಲ್ಲಿ, ನಮ್ಮ ಸಭೆಯಲ್ಲಿ, ನಮ್ಮ ಸೇವೆಯಲ್ಲಿ ಒಬ್ಬ ರಾಜ ರೋಷ ಉಳ್ಳವರಾಗಿ ನಾವು ಬದುಕಬೇಕು, ಒಳ್ಳೆಯವರಾಗಿ ನಾವು ಕಾಣಬೇಕಂದ್ರೆ ಈ ದಿನ ನಮ್ಮ ಕುಟುಂಬದಲ್ಲಿ ಯಾವ ರೀತಿಯಾಗಿ ಯಜಮಾನನಿದ್ರೆ ಎಷ್ಟು ಚೆನ್ನಾಗಿರುತ್ತೋ ಹಾಗೆಯೇ ನಿನ್ನ ಹೃದಯವೆಂಬ ಕುಟುಂಬದಲ್ಲಿ ಪವಿತ್ರಾತ್ಮನನ್ನು ನೀನು ಕರೆದುಕೊಳ್ಳುವುದಾದರೆ, ಪವಿತ್ರಾತ್ಮನನ್ನು ನೀನು ಹೊಂದಿಕೊಂಡು ನಡೆಯುವುದಾದರೆ, ಪವಿತ್ರಾತ್ಮನನ್ನು ನೀನು ಅನುಸರಿಸಿ ನಡೆಯುವುದಾದರೆ, ದೇವರ ಮಾತು ನಿನ್ನ ಮಾತು ಎಲ್ಲಿ ಒಂದಾಗಿರುತ್ತೋ ಅಲ್ಲಿ ಯೋಸೇಫನಿಗೆ ಬಂದಂಥ ರಾಜ್ಯಾಧಿಕಾರವನ್ನು ದೇವರು ನಮ್ಮ ಕುಟುಂಬದಲ್ಲಿ ದೇವರು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಾಲೆಲೂಯಾ. ಯಾರ ಮೇಲೆ ನಾವು ದೊರೆತನ ಮಾಡುವುದು ಬೇಡ, ಯಾರ ಮೇಲೆ ಆಳ್ವಿಕೆ ಮಾಡುವುದು ಬೇಡ. ಆ ಸೈತಾನನ ಮೇಲೆ ಪ್ರಾರ್ಥನೆ ಎಂಬ ಆಯುಧದಿಂದ ಆ ಸೈತಾನನ ಶಕ್ತಿಗಳನ್ನು ಮುರಿದೋಗಬೇಕಂದ್ರೆ ಪವಿತ್ರಾತ್ಮನ ಶಕ್ತಿಯನ್ನು ನಾವು ಹೊಂದಿಕೊಳ್ಳಬೇಕು. ಪವಿತ್ರಾತ್ಮನನ್ನು ನಾವು ಸನ್ಮಾನಿಸಬೇಕು, ಪವಿತ್ರಾತ್ಮನನ್ನು ಸ್ವೀಕಾರ ಮಾಡಬೇಕು. ಪವಿತ್ರಾತ್ಮನಿಗೆ ನಾವು ಅಂಟಿಕೊಂಡು ನಡೆಯುವಾಗ ಆ ಪವಿತ್ರಾತ್ಮನು ನಾವು ಮಾಡುವಂಥ ಸರಿ ತಪ್ಪುಗಳನ್ನು ಸರಿಪಡಿಸಿ ಅನುಕೂಲದಲ್ಲಿಯೂ ಅನಾನುಕೂಲದಲ್ಲಿಯೂ ಪವಿತ್ರಾತ್ಮನು ನಮ್ಮ ಹೃದಯದಲ್ಲಿ ವಾಸ ಮಾಡುವುದಾದರೆ ಆತನು ಪ್ರತಿದಿನ ನಮ್ಮನ್ನು ಪೋಷಿಸಲಿಕ್ಕೆ ಶಕ್ತನಾಗಿದ್ದಾನೆ, ಕಾಯಲಿಕ್ಕೆ ಶಕ್ತನಾಗಿದ್ದಾನೆ, ಕೇಡಿನಿಂದ ತಪ್ಪಿಸಲಿಕ್ಕೆ ಶಕ್ತನಾಗಿದ್ದಾನೆ. ನೀನು ಎಂಥ ಭಯಂಕರವಾದಂಥ ಪರಿಸ್ಥಿತಿಯಲ್ಲಿ ಇದ್ದರೂ ಎಲ್ಲ ಸ್ಥಿತಿಗಳನ್ನು ಬದಲಾಯಿಸಿ ಹೊರಗಡೆ ತರಲಿಕ್ಕೆ ಪವಿತ್ರಾತ್ಮನು ಮಾತ್ರನೇ ಸಾಧ್ಯ. ಹಲ್ಲೆಲೂಯಾ. ನೀನು ಅಂದುಕೊಳ್ತೀಯ ನಮ್ಮಪ್ಪ ಅಮ್ಮ ಇದ್ದಾರೆ, ನಮ್ಮ ಯಜಮಾನರಿದ್ದಾರೆ, ನಮಗೆ ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೆ, ಯಾರು ಯಾವಾಗ ಶಾಶ್ವತವಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದೇಹ ನಮ್ಮನ್ನು ಯಾವಾಗ, ಈ ದೇಹದಿಂದ ಉಸಿರು ಯಾವಾಗ ನಮ್ಮನ್ನು ಬಿಟ್ಟೋಗುತ್ತೋ ಗೊತ್ತಿಲ್ಲ. ಆದರೆ ಬಿಟ್ಟೋಗುವುದಕ್ಕಿಂತ ಮುಂಚೆ ನಿಮ್ಮ ಹೃದಯದಲ್ಲಿ ಪವಿತ್ರಾತ್ಮನನ್ನು ಕರೀಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನುಷ್ಯರನ್ನು ಕರೆದ್ರೆ ಏನು ಮಾಡ್ತಾರೆ? ಅವರ ಸ್ವಭಾವವನ್ನು ತೋರಿಸಿ ಅವರ ಒಂದು ಭಾವನೆಗಳನ್ನು ತೋರಿಸಿ ನಮಗೆ ವಿರೋಧವಾಗಿ ನಡೆದುಕೊಂಡು ಅವರು ನಮ್ಮಿಂದ ದೂರವಾಗಬಹುದು. ಆದರೆ ಪವಿತ್ರ ಆತ್ಮನು ವಿರೋಧವಾಗಿರುವಂಥ ಕಾರ್ಯಗಳನ್ನು ದ್ವೇಷಿಸಿ ಆತ್ಮನಿಂದ ತುಂಬಿಸುವಂಥ ವ್ಯಕ್ತಿಗಳನ್ನು, ಶಕ್ತಿಯನ್ನು, ಆಶೀರ್ವಾದವನ್ನು ಈ ಹೃದಯದಲ್ಲಿ ಪವಿತ್ರ ಆತ್ಮನನ್ನು ನಾವು ಕರೆಯುವುದಾದರೆ ಆತನು ಎಲ್ಲವನ್ನ ಸಹಾಯ ಮಾಡುವಂಥ ವ್ಯಕ್ತಿಯಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಒಂದು ಹಾಡನ್ನು ನಾವು ಹಾಡ್ತೇವೆ ಈ ರೀತಿಯಾಗಿ: ಬಾ ಪವಿತ್ರಾತ್ಮನೇ, ಬಾ ಪ್ರಿಯ ಕರ್ತನೇ, ಬಾ ಪವಿತ್ರಾತ್ಮನೇ, ಬಾ
ಪರಿಶುದ್ಧಾತ್ಮನೇ ಪಾವನಾತ್ಮನೇ ಚಲಿಸುವ ಆತ್ಮನೇ ನನ್ನ ಮೇಲಿಳಿದು ಬಾ, ನನ್ನ ಮೇಲಿಳಿದು ಬಾ. ಎಲ್ಲರೂ ಶಬ್ದವಾಗಿ ಬಾ ಪವಿತ್ರಾತ್ಮನೇ, ಬಾ ಪ್ರಿಯ ಕರ್ತನೇ, ಬಾ ಪವಿತ್ರಾತ್ಮನೇ, ಬಾ ಪ್ರಿಯ ಕರ್ತನೇ. ಹಲ್ಲೆಲೂಯಾ. ಪವಿತ್ರಾತ್ಮನನ್ನು ನಾವು ಸ್ವೀಕರಿಸುವುದಾದರೆ, ಪವಿತ್ರಾತ್ಮನನ್ನು ನಾವು ಕರೆಯುವುದಾದರೆ, ನಮ್ಮ ಮಾತು ದೇವರ ಮಾತು ಒಂದೇ ಆಗಿ ನಮ್ಮನ್ನು ನಡೆಸುವಂಥ ವ್ಯಕ್ತಿ ಪವಿತ್ರಾತ್ಮನಾಗಿದ್ದಾನೆ. ಹಲ್ಲೆಲೂಯಾ. ಒಂದು ಬಸ್ಸನ್ನು ನೇರವಾಗಿ ಉತ್ತಮವಾದ ಸ್ಥಳಕ್ಕೆ, ನಾವು ಅಂದುಕೊಂಡಿರುವಂಥ ಸ್ಥಳಕ್ಕೆ ಹೋಗಿ ಸೇರಬೇಕಂದ್ರೆ ಡ್ರೈವರ್ ಹೇಗಿರಬೇಕು? ಒಳ್ಳೆ ಡ್ರೈವರ್ ಆಗಿರಬೇಕು. ಈ ದಿನ ನಾವು ಯೇಸು ಕ್ರಿಸ್ತನ ಬಳಿಯಲ್ಲಿ ಬಂದಂಥ ನಾವು ಪವಿತ್ರಾತ್ಮನನ್ನು ನಾವು ಅನುಸರಿಸಿ ನಡೆಯುವುದಾದರೆ ನನ್ನ ಮಾತು ದೇವರ ಮಾತು ಒಂದೇ ಆಗಿರುತ್ತೆ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಹೆಚ್ಚಿನ ಸಮಯ ಯಾರ ಬಳಿಯಲ್ಲಿ ಕೂಡ ಕಳೆಯುವುದಿಲ್ಲ. ಪವಿತ್ರಾತ್ಮನು ನನ್ನ ಬಳಿಯಲ್ಲಿ ಇರುವುದಾದರೆ ಹೆಚ್ಚಿನ ಸಮಯ ಪ್ರಾರ್ಥನೆಯಲ್ಲೇ ನಾವು ಕಳೆಯುವವರಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಈಗಿನ ಕಾಲದಲ್ಲಿ ನೋಡ್ತೇವೆ, ಎಲ್ಲ ಮಾಡರ್ನ್, ಎಲ್ಲ ಫ್ಯಾಷನ್, ಎಲ್ಲ ಹೊಸದಾಗಿನೇ ಎಲ್ಲ ರೂಲ್ಸ್ ನೋಡ್ರಿ. ಏನೇ ಒಂದು ಮೊಬೈಲ್ಗಳು ನೋಡ್ರಿ, ಫಿಲಿಮ್ಗಳು ನೋಡ್ರಿ, ಬಟ್ಟೆಗಳು ನೋಡ್ರಿ, ಯಾವುದೇ ಒಂದು ನೋಡೋಕೆ ಹೋದ್ರೂ ಕೂಡ ನಾವೇನು ಮಾಡ್ತೇವೆ? ಹೊಸ ಡಿಸೈನೇ ತೆಗಿಬೇಕು. ನಾವೇನು ಮಾಡ್ತೇವೆ? ಹಳೆ ಫ್ಯಾಷನು ಬೇಡ. ಅದು ಹಳೇದು ಚೆನ್ನಾಗಿದ್ರೂ ಕೂಡ ನಾವೇನು ಮಾಡ್ತೇವೆ? ಬೇಡ. ಅವ್ರು ಇಂಥ ತಂದಿದ್ರೆ ನಾವು ಇಂಥದ್ದೇ ತರಬೇಕು. ನಾವೆಲ್ಲದರಲ್ಲೂ ಹೊಸದಾಗಿರ್ಬೇಕಂತ ಆಲೋಚನೆ ಮಾಡ್ತವೆ. ಆದರೆ ಕ್ರೈಸ್ತರ ಹೃದಯದಲ್ಲಿ ಪವಿತ್ರಾತ್ಮ ಬಂದ ಮೇಲೆ ಹೆಚ್ಚಿನ ಸಮಯ ದೇವರ ಜೊತೆಯಲ್ಲಿ ಕಳೆಯಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೆಚ್ಚಿನ ಸಮಯ ನಾವು ಫೋನ್ ಬಳಿಯಲ್ಲಿ ಕಳಿತೇವೆ, ಬೇರೆ ಪಕ್ಕದ ಮನೆಯವರ ಜೊತೆಯಲ್ಲಿ ಕಳಿತೇವೆ, ಬೇರೆ ಇನ್ನೂ ಯಾರ್ಯಾರ ಜೊತೆಯಲ್ಲೇ ನಾವು ಸಮಯವನ್ನು ವ್ಯರ್ಥ ಮಾಡ್ತೇವೆ. ಆದರೆ ಪವಿತ್ರಾತ್ಮ ಇರುವುದಾದರೆ ಯಾರ ಬಳಿಯಲ್ಲಿ ನಾವು ಅವಕಾಶ ಕೊಡದೆ, ಯಾರಿಗೂ ಸಮಯವನ್ನು ಹೆಚ್ಚಿಗೆ ಕೊಡದೆ, ನಾವು ನಮ್ಮ ದೇವರ ಸಂಗಡ ಕೂತ್ಕೊಂಡು ನಾವು ಮಾತನಾಡುವುದಾದರೆ, ನಮ್ಮಿಬ್ಬರ ಮಾತು ಒಂದೇ ಆಗಿರುವುದಾದರೆ ಯೇಸುವಿಗೆ ಹೆಚ್ಚಿನ ಸಮಯವನ್ನು ಕೊಟ್ಟು ದೇವರ ಆಶೀರ್ವಾದವನ್ನು ನಾವು ಹೊಂದಿಕೊಳ್ತೇವೆ. ಈ ಒಂದು ದೇವರ ಬಳಿಯಲ್ಲಿ ಕೂತುಕೊಂಡು ಪ್ರಾರ್ಥನೆ ಮಾಡಿದಂಥ ಭಕ್ತರು ನಾವು ನೋಡಿದ್ದೇವೆ. ಅದರಲ್ಲಿ ನನಗೆ ಬಹಳ ಇಷ್ಟ ಆದಂಥ ವ್ಯಕ್ತಿ ಮರಿಯಾ, ಮಾರ್ತಾ ಮರಿಯಾ. ಅವರಿಬ್ಬರು ಅತ್ತೆ ಸೊಸೆ, ಅತ್ತೆ ಸೊಸೆ, ತಾಯಿ ಮಗಳು, ಅಕ್ಕ ತಂಗಿನ. ನಿಜವಾಗ್ಲೂ 100%, 100ಕ್ಕೆ 101% ಅವರು ಅಕ್ಕ ತಂಗಿನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಹಳ ಖುಷಿ ಆಗ್ತಾ ಇದೆ. ಯಾಕೆ ಹೇಳ್ರಿ? ನನ್ನ ಪಾಸ್ಟ್ ಇಲ್ಲ, ಎಲ್ಲರೂ ಮಲಗ್ತಾರೇನೋ, ಹೆಂಗೆ ವಾಕ್ಯ ಹೇಳ್ಬೇಕಂತ ಅಂದ್ಕೊಂಡೆ. ಆದರೆ ನನಗಿಂತ ಎಚ್ಚರವಾಗಿ ನೀವೇ ಇದ್ದೀರಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಮಾರ್ತಾ ಮರಿಯಳ ಕುಟುಂಬದಲ್ಲಿ ಒಂದು ದೊಡ್ಡ ಸಮಸ್ಯೆ ಬಂದಿತ್ತು. ಏನು ಸಮಸ್ಯೆ ಅದು? ತಮ್ಮ ಸತ್ತು ಹೋಗಿದ್ದ. ಆದರೆ ಮಾರ್ತಾ ಮರಿಯಳು ಸತ್ತು ಹೋದ ಮೇಲೆ ಯೇಸು ನಮ್ಮ ಮನೆಗೆ ಬರ್ತಾನೆ, ನಮ್ಮ ಹೃದಯವೆಂಬ ಮನೆಗೆ ಬರ್ತಾನೆ, ಪವಿತ್ರಾತ್ಮನನ್ನು ಕರೆದುಕೊಂಡು ಬರ್ತಾನೆ ಅಂತೇಳಿ ಎಷ್ಟೋ ಆಸೆಯಿಂದ ನೋಡಬೇಕಾದ್ರೆ ಅವರ ಆಸೆಯನ್ನು ಯೇಸು ಭಂಗಪಡಿಸಲಿಲ್ಲ. ಹಲ್ಲೆಲೂಯಾ. ಸತ್ತ ತಕ್ಷಣ ಹೋಗಿದ್ರೆ ಅಲ್ಲಿ ಅದ್ಭುತ ಆಗ್ತಾ ಇರಲಿಲ್ಲ. ಸತ್ತ ತಕ್ಷಣ ಹೋಗಿ ಅಲ್ಲೆಲ್ಲರ ಜೊತೆಗೆ ಸೇರಿದ್ರೆ ಮಣ್ಣು ಮಾಡಬೇಕೇ ಹೊರತು ಆತನನ್ನು ಎಬ್ಬಿಸಿಕೊಂಡು ಬರುವಂಥ ಶಕ್ತಿ ಇರ್ತಾ ಇರಲಿಲ್ಲ. ಆದರೆ ಮಾರ್ತಾ ಮರಿಯಳ ನಂಬಿಕೆಯನ್ನು ನೋಡಿ ಮಾರ್ತಾ ಮರಿಯಳು ದೇವರ ಸನ್ನಿಧಿಯಲ್ಲಿ ಹೆಚ್ಚಾದ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆದಿದ್ದಕ್ಕಾಗಿ ಆ ಮಾರ್ತಾ ಮರಿಯಳ ಪ್ರಾರ್ಥನೆಯನ್ನು ದೇವರು ಕೇಳಿಸಿಕೊಂಡು ತನ್ನ ತಮ್ಮ 4 ದಿನ ಆದ ಮೇಲೆ, ಸತ್ತ 4 ದಿನ ಆದ ಮೇಲೆ ಸಮಾಧಿಯ ಬಳಿಗೆ ಹೋಗಿ ಆ ಸಮಾಧಿಯ ಬಳಿಯಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ? ತನ್ನ ತಮ್ಮನನ್ನು ಕರೆದುಕೊಂಡು ಬರಬೇಕು.
ಅಲ್ಲಿ ಮಾರ್ತ ಮರಿಯಳು ಕೇಳ್ತಾ ಇದ್ದಾರೆ, ಇನ್ನೇನು ಸ್ವಾಮಿ, ನನ್ನ ತಮ್ಮ ಸತ್ತು ಹೋಗಿ 4 ದಿನ ಆಯಿತು, ಅದು ವಾಸನೆ ಬರ್ತಾ ಇದೆ, ನೀನು ಇಷ್ಟೊತ್ತುವರೆಗೂ 3 ದಿನ ಹತ್ತಿದ್ದೇವೆ, ಈ 4ನೇ ದಿನ ಕೂಡ ಮತ್ತೆ ಬಂದು ನಮ್ಮನ್ನು ಅಳಿಸ್ಬೇಡ, ದಯಮಾಡಿ ಅಲ್ಲಿಗೆ ಹೋಗುವುದು ಬೇಡ ಅಂತೇಳಿ ಅಕ್ಕ ಹೇಳಿದ್ಲು. ಯಾರು ಹೇಳಿದ್ರು? ಅಕ್ಕ ಹೇಳಿದ್ಲು. ಆದರೆ ತಂಗಿ ಹೇಳ್ತಾ ಇದ್ದಾಳೆ, ಇಲ್ಲ, ನಾನು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣಬಹುದು. ಹಲ್ಲೆಲೂಯಾ. ಅದಕ್ಕೆ ದೇವ ಸೇವಕರು, ದೇವರ ವಾಕ್ಯ, ದೇವರ ಸತ್ಯವೇದದಲ್ಲಿ ಹೇಳುತ್ತೆ ಏನಂತೇಳಿ, ನೀನು ನಂಬಿದರೆ ದೇವರ ಮಹಿಮೆಯನ್ನ ಕಾಣುತ್ತೀಯ ಎಂಬುದಾಗಿ. ಯಾವ ರೀತಿಯಲ್ಲಿ ವಾಕ್ಯದಲ್ಲಿ ಇದೆಯೋ ಹಾಗೆಯೇ 2000 ವರ್ಷಗಳ ಹಿಂದೆ ಮಾರ್ತ ಮರಿಯಳು ಎಂಬ ತನ್ನ ತಮ್ಮನನ್ನು ಕಳೆದುಕೊಂಡು 4 ದಿನದವರೆಗೆ ಅವರು ದುಃಖಾಕ್ರಾಂತರಾಗಿರಬೇಕಾದ್ರೆ ಆ ಒಂದು ಸಮಾಧಿಯ ಬಳಿಗೆ ಯೇಸು ಕ್ರಿಸ್ತನು ಹೋಗಿ ಮಾತಾಡ್ತಾ ಇದ್ದಾನೆ. ಎಲ್ಲಿದೆ ಆತನ ಸಮಾಧಿ? ಹೇಗೆ ಮುಚ್ಚಲ್ಪಟ್ಟಿದ್ದೀರಾ? ಯಾವ ರೀತಿಯಾಗಿ ಸತ್ತೋದ ಅಂತೇಳಿ ಎಲ್ಲ ವಿವರವಾಗಿ ಕೇಳಿಕೊಂಡು ಆತನು ಸಮಾಧಿಯ ಬಳಿಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ, ಲಾಜರನೇ ಎದ್ದು ಹೊರಗಡೆ ಬಾ ಅಂದ ತಕ್ಷಣ ಲಾಜರನು ಅಲ್ಲೇ ಇರಲಿಲ್ಲ. ಮಲ್ಕೊಂಡವರು ಯಾವ ರೀತಿಯಾಗಿ ಎದ್ದು ಬರ್ತಾರೋ ಹಾಗೆ ನಿನ್ನ ತಂದೆಯಾದ ದೇವರಿಗೆ ನಾವು ಸಮಯವನ್ನು ಕೊಡುವುದಾದರೆ ಆ ಸತ್ತಂತ ಲಾಜರನು ಸಮಾಧಿಯಿಂದ ಹೇಗೆ ಹೊರಗಡೆ ಬಂದನೋ, ಈ ದಿನ ನಮ್ಮ ಹೃದಯದಲ್ಲಿ ಇರುವಂತ ಪಾಪದ ಜೀವಿತ, ಶಾಪದ ಜೀವಿತ, ಬಲಹೀನತೆಯ ಜೀವಿತ, ಅನಾರೋಗ್ಯದ ಜೀವಿತ, ಆ ಒಂದು ಲಾಜರನನ್ನು ಹೊರಗಡೆ ಕರೆತಂದ ಹಾಗೆ ನಮ್ಮ ಜೀವಿತವನ್ನು ಕೂಡ ದೇವರು ನಮ್ಮ ಹೃದಯದಲ್ಲಿ ಬಂದು ವಾಸ ಮಾಡಿದ ಮೇಲೆ ಪವಿತ್ರಾತ್ಮನ ಸಹಾಯದಿಂದ ನಮಗಿರುವಂಥ ಪರಿಸ್ಥಿತಿಗಳು ದೇವರ ಆತ್ಮನು ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮಾರ್ತ ಏನು ಮಾಡಿದ್ಲು? ಕೆಲಸದ ನಿಮಿತ್ತವಾಗಿ ತುಂಬ ಪ್ರಯಾಸ ಪಡ್ತಾ ಇದ್ದಾಳೆ. ಆದರೆ ಮರಿಯಳು ಏನು ಮಾಡ್ತಾ ಇದ್ದಾಳೆ? ದೇವರ ಮಾತನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ಆತನ ಪಾದದಲ್ಲೇ ಕೂತ್ಕೊಂಡು ದೇವರನ್ನು ಕೇಳಿಕೊಳ್ತಾ ಇದ್ದಾಳೆ. ಈ ರೀತಿ ಪರಿಸ್ಥಿತಿ ಇದೆ ದೇವರೇ, ಈ ರೀತಿ ನನಗೆ ಸಮಸ್ಯೆ ಇದೆ, ನೀನು ದಯಮಾಡಿ ನನ್ನ ಕುಟುಂಬದ ಪರಿಸ್ಥಿತಿಯನ್ನು ಬದಲಾಯಿಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಾಯಪಟ್ಟು ನಿಂತ ಆ ಮಾರ್ತ ಮರಿಯಳ ಹೃದಯದಲ್ಲಿ ಯೇಸು ಓಡಿ ಹುಡುಕಿ ಹೋಗಿ ಅವರ ಕಣ್ಣೀರನ್ನು ಒರೆಸಿದ ಹಾಗೆ ಈ ದಿನ ನಮ್ಮ ಕಣ್ಣೀರನ್ನು ಕೂಡ ದೇವರು ಒರೆಸಲಿಕ್ಕೆ ಶಕ್ತನಾಗಿದ್ದಾನೆ. ಯಾವಾಗ ಗೊತ್ತಾ? ಪವಿತ್ರ ಆತ್ಮನನ್ನು ನಾವು ಸ್ವೀಕರಿಸಿದಾಗ. ಪವಿತ್ರ ಆತ್ಮ ಇಲ್ಲ, ದೇವರ ಆತ್ಮ ಇಲ್ಲ. ಯಾವ ಆತ್ಮ ಇಲ್ಲ ಅಂದರೆ ಲೋಕವೆಲ್ಲ ಸುತ್ತಾಡಿ ಬಂದರೂ ನಮಗೆ ಯಾರು ಏನು ಮಾಡಲಿಕ್ಕೆ ಆಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಲೋಕವೆಲ್ಲ ಹುಡುಕಿ ಬಂದೆ, ಎಲ್ಲೆಲ್ಲೋ ಹುಡುಕಿ ಬಂದೆ, ಆದರೆ ಕೊನೆಯದಾಗಿ ನಿನ್ನ ಪಾದದಲ್ಲೇ ನಾವು ಕಂಡುಕೊಂಡಿದ್ದೇವೆ ಅಂತೇಳಿ ಆ ಮಾರ್ತ ಮರಿಯಳು ದೇವರ ಆತ್ಮನನ್ನು ವ್ಯಥೆಪಡಿಸದಂತೆ ಯಾವ ರೀತಿಯಾಗಿ ನಂಬಿದರೋ, ಈ ದಿನ ನಾನು ನೀನು ಕೂಡ ಹೆಚ್ಚಾದಂಥ ಸಮಯ ದೇವರ ಸನ್ನಿಧಿಯಲ್ಲಿ ನಾವು ಕೊಡುವುದಾದರೆ, ಕೆಟ್ಟದ್ದಕ್ಕೆ ಅವಕಾಶ ಮಾಡಿಕೊಡದೆ, ಕೆಟ್ಟ ಮಾತುಗಳಿಗೆ ಅವಕಾಶ ಮಾಡಿಕೊಡದೆ, ಕೆಟ್ಟ ಆಲೋಚನೆಗಳಿಗೆ ನಾವು ಅವಕಾಶ ಮಾಡಿಕೊಡದೆ ದೇವರ ಆತ್ಮನನ್ನು ನೀವು ನೊಂದಿಸಬೇಡ್ರಿ. ಹಲ್ಲೆಲೂಯಾ. ದಯಮಾಡಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೇನೆ, ನಿಮ್ಮಲ್ಲಿ ಕೇಳಿಕೊಳ್ತೇನೆ, ನೀವೇನನ್ನು ಅಂದ್ಕೊಳ್ರಿ. ನೀವು ಯಾರಿಗಾದರೂ ಕೇಳ್ಕೊಳ್ಬೇಕಂದ್ರೆ ಹೆಂಗೆ ಕೇಳ್ತೀರ? ನೀವೇನಾದರೂ ಹಣ ಬೇಕಂದ್ರೆ ಪ್ಲೀಸ್ ದಯಮಾಡಿ ನಮಗೆ ಅವ್ರ ಹತ್ರ ನಾವು ಏನು ತಪ್ಪು ಮಾಡಲಿಲ್ಲ ಅಂದರೂ ಕೂಡ ಏನು ಮಾಡ್ತೇವೆ? ಕ್ಷಮೆ ಕೇಳ್ತೇನೆ. ದಯಮಾಡಿ ನಿನ್ನ ಹೊಟ್ಟೆಗೆ ಹಾಕ್ಕೊಂಡು ನಾನು ಏನೇ ಮಾಡಿದ್ರು ನನಗಿಂಥ ಪರಿಸ್ಥಿತಿ ಬಂದತೆ, ನೀನು ಕೊಡು ಅಂತೇಳಿ ಮನುಷ್ಯರ ಬಳಿಯಲ್ಲಿ ಕೇಳಿಕೊಂಡ್ರೆ ಅವರು ಕೊಡುವಂಥ ಶಕ್ತರು ಅಲ್ಲ. ನಿನಗೇನೇ ಬೇಕಾಗಿದ್ರು ದೇವರ ಹತ್ರ ನೀನು ಕೇಳಿಕೋ. ದೇವರ ಆತ್ಮನು ನಿನ್ನ ಹತ್ರ ಬರುವುದಾದರೆ ಎಲ್ಲವನ್ನ ದೇವರು ಬದಲಾಯಿಸಲಿಕ್ಕೆ ದೇವರು ಮಾತ್ರನೇ ಶಕ್ತನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಶಬ್ದವಾಗಿ ಹೇಳೋಣ, ಹಾಲೆಲೂಯಾ.
ಪವಿತ್ರಾತ್ಮನು ನಮ್ಮಲ್ಲಿ ಬಂದ ಮೇಲೆ ನನ್ನ ಮಾತು ದೇವರ ಮಾತು ಒಂದೇ ಆಗಿರಬೇಕು. ಎರಡನೇದಾಗಿ ನಾವು ನೋಡಿದ್ದೇವೆ, ಹೆಚ್ಚಾದ ಸಮಯವನ್ನು ಯಾರಿಗೂ ಕೊಡದೆ ದೇವರ ಆತ್ಮನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡುವುದಾದರೆ, ಹೆಚ್ಚಿನ ಸಮಯವನ್ನು ದೇವರ ಸನ್ನಿಧಿಯಲ್ಲಿ ನಾವು ಕಳೆಯುವುದಾದರೆ ಪವಿತ್ರ ಆತ್ಮನು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ನಾವು ಮಾತಾಡುವಂಥ ಮಾತಾಗಿರಲಿ, ಈ ದೇವರು ಹೇಳುವಂಥ ಮಾತಾಗಿರಲಿ, ಅದು ಏನೇ ಆಗಿರಲಿ, ನಾವು ಯಾರಿಗಾದರೂ ಏನಾದರೂ ನಮ್ಮ ಪ್ರಾಬ್ಲಮ್ ಹೇಳ್ತೀವಂದರೆ ಅವರು ಕೇಳಿಸ್ಕೊಳ್ತಾರಾ ಇಲ್ಲ ಅಂತ ನಾವು ಗಮನವಿಟ್ಟು ನಾವು ನೋಡ್ತೇವೆ. ಎಷ್ಟು ಜನ ಈ ರೀತಿಯಾಗಿ ಪರೀಕ್ಷೆ ಮಾಡಿದ್ದೀರಾ? ಯಾರ ಹತ್ರ ಆದರೂ ನೀವು ಮಾತಾಡ್ತೀರಲ್ಲ, ಸುಮ್ಮನೆ ನೀವು ಹೇಳ್ತಾನೆ ಇರ್ತೀರಾ, ಅವ್ರು ಕೇಳ್ತಾರಾ ಇಲ್ಲ ಅಂತ ನೋಡ್ತೀರಾ. ಅವ್ರು ಕೇಳ್ತಾ ಇದ್ದಾರಾ ಇಲ್ಲ ಅಂತೇಳಿ ಗಮನಿಸ್ತೇವೆ. ಹಂಗೆ ದೇವರ ಆತ್ಮನು ನಮ್ಮ ಹತ್ರ ಇರುವುದಾದರೆ ದೇವರ ಮಾತನ್ನು ಚೆನ್ನಾಗಿ ಕೇಳಿಸ್ಕೊಳ್ಬೇಕು. ನಾವು ವಾಕ್ಯ ಹೇಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಇದು ನನಗಲ್ಲ, ಇದು ಅವರಿಗೆ ಇವರಿಗೆ ಅಂತ ನಾವು ಅಂದುಕೊಳ್ಳುವುದು ತಪ್ಪು. ನಮಗೆ ಏನೇ ವಾಕ್ಯ ಬಂದರೂ, ಏನೇ ಪ್ರಾರ್ಥನೆಯಲ್ಲಿ ಯಾವುದಾದ್ರೂ ಒಂದು ವಿಷಯ ಹೇಳಿದರೆ, ಇದು ನನಗೆ ಬಂದಿದೆ, ಇದು ನಾನೇ ಮಾಡಿದ್ದೀನಿ, ಇದು ನನ್ನದೇ ಅಂಥೇಳಿ ಯಾವಾಗ ನಾವು ಆ ವಾಕ್ಯವನ್ನು ಹಿಡ್ಕೊಂಡು ಪ್ರಾರ್ಥನೆ ಮಾಡ್ತೇವೋ ಆವಾಗ ದೇವರು ನಮ್ಮ ಹೃದಯದಲ್ಲಿ ವಾಸ ಮಾಡಿ ಪವಿತ್ರಾತ್ಮನನ್ನು ಹೊರಗಡೆ ಕಳಿಸದಂತೆ ಆತನ ಸ್ವರಕ್ಕೆ ಯಾರು ಕಿವಿಗೊಡ್ತಾರೋ ಅವರ ಸ್ವರದಲ್ಲಿ ಆತನು ಮಾತನಾಡುವಂಥ ವ್ಯಕ್ತಿಯಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿಮ್ಮ ಜೊತೆಯಲ್ಲಿ ಮಾತಾಡಬೇಕಾ? ಮಾತಾಡಬಾರ್ದಾ? ಮಾತಾಡಬೇಕಂದ್ರೆ ನಾವೇನು ಮಾಡಬೇಕು? ಪವಿತ್ರಾತ್ಮನನ್ನು ನಾವು ಕರ್ಕೊಳ್ಬೇಕು. ಪವಿತ್ರಾತ್ಮ ನಮ್ಮ ಹೃದಯದಲ್ಲಿ ಬಂದ ಮೇಲೆ ಇಬ್ಬರ ಮಾತು ಒಂದಾಗಿರಬೇಕು. ಕೆಟ್ಟದಕ್ಕೆ ಅವಕಾಶ ಕೊಡದೆ ದೇವರ ಸನ್ನಿಧಿಯಲ್ಲಿ ಸಮಯವನ್ನು ಹೆಚ್ಚಾಗಿ ಕಳಿಬೇಕು. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ಮಾತಾಡುವಂಥ ಮಾತನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು, ಚೆನ್ನಾಗಿ ಗ್ರಹಿಸಿಕೊಳ್ಳಬೇಕು. ಚೆನ್ನಾಗಿ ಈ ವಾಕ್ಯ ಬಂದಿದೆ ಅಂದರೆ ಇದು ನನಗೋಸ್ಕರ ದೇವರು ಮಾತಾಡಿದ್ದಾನೆ, ಈ ಪವಿತ್ರಾತ್ಮನ ಕುರಿತಾಗಿ ಈ ದಿನ ವಾಕ್ಯ ಹೇಳಿದಾರಂದರೆ ಇದು ನನ್ನಲ್ಲಿ ಇಲ್ಲವೇನೋ, ಅದಕ್ಕೆ ನಾನು ಇಷ್ಟು ದಿನ ಪ್ರಾರ್ಥನೆ ಮಾಡಿದರೂ ದೇವರು ಕೇಳಿಸ್ಕೊಂಡಿಲ್ಲ. ಈ ವಾಕ್ಯ ಆದ ನಂತರ ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ವಾರ, ಪ್ರತಿ ತಿಂಗಳು, ಪ್ರತಿ ವರ್ಷ ದೇವರ ವಾಕ್ಯಗಳನ್ನು ಹಿಡಿದುಕೊಂಡು ದೇವರ ಆಜ್ಞೆಗಳನ್ನು ಕೈಗೊಂಡು ನಾನು ನಡೀತೇನೆ, ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ ನೀನೇ ಸಹಾಯ ಮಾಡಂತೇಳಿ ಯಾವಾಗ ಕೇಳಿಕೊಳ್ತೇವೋ ಆವಾಗ ದೇವರು ನಮ್ಮನ್ನು, ನಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಚೆನ್ನಾಗಿ ಕೇಳಿಸಿಕೊಂಡವರು ಭಕ್ತರು ಒಬ್ಬರು ಇದ್ದಾರೆ. ಯಾರು ಹೇಳ್ರಿ ನೋಡೋಣ? ದೇವರ ಮಾತನ್ನು ಚೆನ್ನಾಗಿ ಕೇಳಿಸ್ಕೊಂಡಿದ್ದಾರೆ. ಯಾರು ಹೇಳ್ತೀರಾ ಅವ್ರಿಗೆ ಫಸ್ಟ್ ಪ್ರೈಸ್. ಸತ್ಯವೇದದಲ್ಲಿ ದೇವರ ಮಾತನ್ನು, ಪವಿತ್ರಾತ್ಮನ ಮಾತನ್ನು ಚೆನ್ನಾಗಿ ಕೇಳಿಸ್ಕೊಂಡು ಅದರ ಪ್ರಕಾರ ನಡೆದಂಥ ವ್ಯಕ್ತಿ ಭಾಳ ಜನ ಇದ್ದಾರೆ. ಅದರಲ್ಲಿ ಬಹಳ ಪ್ರಾಮುಖ್ಯವಾದಂಥ ವ್ಯಕ್ತಿ ಅಬ್ರಹಾಮನು, ಮತ್ತೆ ಮೋಶೆ, ಏಲಿಯಾ, ಯೋಸೇಫ, ನೋಹನು, ಮತ್ತೆ ಯೋಬನು, ಓಕೆ, ಎಲ್ಲರೂ ಇದ್ದಾರೆ. ಆದರೆ ಬಹಳ ಚೆನ್ನಾಗಿ ಕೇಳಿಸ್ಕೊಂಡಂಥ ವ್ಯಕ್ತಿ ಎಸ್ತೇರಳು. ಹಲ್ಲೆಲೂಯಾ. ರೂತಳು. ಅವರೆಲ್ಲರೂ ಪುರುಷರ ಒಂದು ಸಮ್ಮುಖ ಆಗಿದ್ದಕ್ಕೆ ಎಲ್ಲರ ಹೆಸರು ಹೇಳಿದರು. ಆದರೆ ಅವ್ರಿಗಿಂತ ಹೆಚ್ಚಾಗಿ ನಾವೇ ಇದ್ದೀವಿ. ಒಬ್ಬ ಸ್ತ್ರೀ ಹೆಸರು ಕೂಡ ನೀವು ಹೇಳಿಲ್ಲ. ಹಲ್ಲೆಲೂಯಾ. ಆದರೆ ಎಸ್ತೇರಳು ರಾಜನ ಆಜ್ಞೆಯನ್ನು ಮೀರಿ ನಡಿಬಾರ್ದಂತೇಳಿ ರಾಜ ಹೆಂಗೆ ಹೇಳಿದೆನೋ ಹಂಗೇ ಮಾಡಿದರೂ ಕೂಡ, ಆದರೆ ಪವಿತ್ರ ಆತ್ಮ ಆಕೆಯ ಹೃದಯದಲ್ಲಿ ಮಾತಾಡಿದಂಥ ಮಾತನ್ನು ಹಿಡಿದುಕೊಂಡು 3 ದಿನ ಅನ್ನಪಾನಗಳನ್ನು ಬಿಟ್ಟು ದೇವರ ಸನ್ನಿಧಿಯಲ್ಲಿ ಆತನ ಜನರ ಯೋಗಕ್ಷೇಮಕ್ಕೋಸ್ಕರ ಹೋರಾಡಿ ಪ್ರಾರ್ಥನೆ ಮಾಡಿದ ಬಳಿಕ ದೇವರಾತ್ಮನು ಆ ಒಂದು ಗ್ರಾಮದಲ್ಲಿ ದೊಡ್ಡ ಕಾರ್ಯವನ್ನು ಮಾಡಿ ಆ
ಎಸ್ತೇರ್ ರಾಣಿಯನ್ನ ಯಾರು ಗತಿ ಇಲ್ಲದಂತ ಸ್ತ್ರೀ ಆಗಿದ್ರು ಉತ್ತಮವಾದಂತ ರಾಜನ ಹೆಂಡತಿ ಆಗುವಂತೆ ದೇವರು ಆಶೀರ್ವಾದ ಮಾಡಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಎಸ್ತೇರ್ ರಾಣಿ ತಂದೆ ತಾಯಿ ಇಲ್ಲದಂತ ಮಗಳು. ಆದರೆ ದೇವರ ಆತ್ಮನನ್ನು ನೊಂದಿಸದೆ ದೇವರ ಆತ್ಮನ ಮಾತನ್ನು ಹಿಡಿದುಕೊಂಡು ಚೆನ್ನಾಗಿ ದೇವರ ಆತ್ಮನ ಮಾತನ್ನು ಕೇಳಿಸಿಕೊಂಡು ಅದರ ಪ್ರಕಾರ ಜೀವನ ಮಾಡಿದ್ದಕ್ಕಾಗಿ ಆಕೆಗೆ ಯಾವ ಸ್ಥಿತಿ ಇತ್ತಂದರೆ ಒಂದು ಬಡ ಸ್ಥಿತಿಯಲ್ಲಿದ್ಲು. ದೇವರ ಆತ್ಮನನ್ನು ಹೃದಯದಲ್ಲಿ ಇಟ್ಟುಕೊಂಡ ಕಾರಣ, ದೇವರ ಮಾತನ್ನು ಚೆನ್ನಾಗಿ ಕೇಳಿಸ್ಕೊಂಡ ಕಾರಣ ಆಕೆಯನ್ನು ಬಡ ಸ್ಥಿತಿಯಲ್ಲಿದ್ದಂಥ ಆ ಒಂದು ಬಡ ಎಸ್ತೇರನ್ನ ರಾಣಿಯಾಗಿ ದೇವರು ಮಾಡಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. ರೂತಳು ಕೂಡ ಅಷ್ಟೇ. ರೂತಳು ಕೂಡ ತನ್ನ ಗಂಡನು ಸತ್ತೋಗ್ತಾನೆ, ಮಾಮ ಸತ್ತೋಗ್ತಾನೆ, ಮೈದ್ನ ಸತ್ತೋಗ್ತಾನೆ, ಕುಟುಂಬದಲ್ಲಿರುವಂಥ ಎಲ್ಲ ಗಂಡ್ಮಕ್ಳು ಸತ್ತೋದ್ರು ಕೂಡ ಅವರು ಅತ್ತೆ ಸೊಸೆಯವರು ಮೂವರು ಮಾತ್ರ ಉಳಿತಾರೆ. ಹಲ್ಲೆಲೂಯಾ. ಗಂಡ ಇದ್ದರೆ ಚೆನ್ನಾಗ, ಗಂಡ ಇಲ್ಲಾಂದ್ರೆ ಚೆನ್ನಾಗ. ಕೆಟ್ಟ ಕೆಲಸ ಮಾಡೋರಿಗೆ ಇಲ್ದಂಗೆ ಇದ್ದವರೇ ಚೆನ್ನಾಗೆ. ಆದರೆ ಪವಿತ್ರ ಆತ್ಮ ನಿನ್ನ ಹತ್ರ ಇರುವುದಾದರೆ ಸರಿ ಇಲ್ಲದಂಥ ಸ್ಥಿತಿಯನ್ನು ಸರಿ ಮಾಡುವಂಥ ಶಕ್ತಿ ಪವಿತ್ರ ಆತ್ಮ ಇದ್ದಾನೆ. ಆ ಗಂಡ ಇಲ್ಲದಂಥ ಮೂವರು ವಿಧವೆಯರು ಏನು ಮಾಡಿದ್ರು ಗೊತ್ತಾ? ಒಂದು ದೊಡ್ಡ ಹೊಲಕ್ಕೆ ಹೋಗ್ತಾ ಇದ್ದಾರೆ. ಏನನ್ನು ತಗೊಂಬರ್ಲಿಕ್ಕೆ? ದವಸ ಧಾನ್ಯಗಳನ್ನು ಅಕ್ಕಲು ಆರಿಸಿಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ. ಆರಿಸಿಕೊಂಡು ಬರುವಂಥ ಸ್ಥಳದಲ್ಲಿ ಅತ್ತೆ ಹೇಳ್ತಾ ಇದ್ದಾಳೆ ಏನಂತೇಳಿ, ನಾನೇನೋ ವಯಸ್ಸಾಯ್ತು, ನಾನು ಹೆಂಗೋ ಸತ್ತೋಗ್ತೀನಿ, ಇವತ್ತು ಸತ್ತೋಗ್ತೀನೋ ನಾಳೆ ಸತ್ತೋಗ್ತೀನೋ ಗೊತ್ತಿಲ್ಲ, ಆದರೆ ನೀವು ಹಂಗೆ ಆಗಬೇಡ್ರಿ, ನಿಮಗೆ ಮಕ್ಕಳು ಸಮೇತ ಆಗಿಲ್ಲ, ನೀವು ಚೆನ್ನಾಗಿದ್ದೀರಾ, ಯೌವನಸ್ಥರಾಗಿದ್ದೀರಾ, ನೀವು ಮನೆಗೆ ಹೋಗಿ ನಿಮ್ಮ ತಂದೆ ತಾಯಿ ಇನ್ನೊಂದು ಮದುವೆ ಮಾಡಿಕೊಂಡು ನೀವು ಚೆನ್ನಾಗಿರಿ ಅಂದರೆ ಓರ್ಪಳು ಏನು ಮಾಡಿದ್ಲು? ಅತ್ತೆಗೆ ಮುದ್ದಿಟ್ಟು, ಇದೇ ಒಳ್ಳೆ ಚಾನ್ಸ್, ನನಗೆ ಎಂಥ ಅವಕಾಶ ಕೊಟ್ಟಿದೀಯ ನೀನಂತೇಳಿ ಮುದ್ದಿಟ್ಟು ಓಡಿ ಹೋದ್ಲು. ಆದರೆ ರೂತಳು ದೇವರ ಆತ್ಮವನ್ನು ಹೃದಯದಲ್ಲಿ ಇಟ್ಟುಕೊಂಡು ಪವಿತ್ರಾತ್ಮನನ್ನು ನೋಯಿಸದಂತೆ, ಪವಿತ್ರಾತ್ಮನನ್ನು ಬಾಧೆಪಡಿಸದಂತೆ, ಪವಿತ್ರಾತ್ಮನನ್ನು ಹೊಂದಿಕೊಂಡು ಅಂಟಿಕೊಂಡು ನಡೆದ ಕಾರಣ ಅತ್ತೆಗೆ ಹೇಳ್ತಾ ಇದ್ದಾಳೆ, ನಿಮ್ಮ ಅಕ್ಕ ಹೋದಂಗೆ ನೀನು ಹೋಗಮ್ಮ ಅಂದರೆ ನಾನು ಹೋಗಲ್ಲ, ನೀನು ಎಲ್ಲಿ ಇರ್ತೀಯೋ ನಾನು ಅಲ್ಲೇ ಇರ್ತೇನೆ, ನೀನು ಎಲ್ಲಿ ಸಾಯ್ತೀಯೋ ನಾನು ಅಲ್ಲೇ ಸಾಯ್ತೇನೆ, ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು, ನೀನು ಎಲ್ಲಿ ಇರಬೇಕಂತ ತೀರ್ಮಾನ ತೆಗೆದುಕೊಂಡಿದೆಯೋ ಅಲ್ಲೇ ನಾನು ಇರ್ತೇನೆ, ನೀನು ನನ್ನನ್ನು ಮರಣದಿಂದ ದೂರ ಮಾಡಬೇಕೇ ಹೊರತು ನಾನು ಜೀವದಿಂದ ಇರುವವರೆಗೂ ನಿನ್ನನ್ನು ಬಿಟ್ಟು ಹೋಗಲ್ಲ. ಹಲ್ಲೆಲೂಯಾ. ಯಾರಾದರೂ ಇಂಥ ಮಾತು ಹೇಳ್ತೀವ ನಾವು ಅತ್ತೆಯವರಿಗೆ? ಇನ್ನು ಇದ್ರೆ ಕೂಡ ಯಾವಾಗ ಹೋಗ್ತಾರಪ್ಪ ಅಂತ ನಾವೇ ಅನ್ಕೊಂತೀವಿ. ಅವ್ರಕ್ಕಿನ್ನ ಫಸ್ಟ್ ನಾವು ಅನ್ಕೊಂತೀವಿ, ನಮ್ಗಿನ್ನ ಫಸ್ಟ್ ಅವರು ಎಂಥ ಸ್ವಸ್ಥರು ಬಂದರೆ, ಎಂಥ ಅತ್ತೆ ಇದ್ದಾರೆ ಅಂತೇಳಿ ನಾವು ಅಂದುಕೊಳ್ತೇವೆ. ಆದರೆ ರೂತಳು ಹಾಗೆ ಮಾಡಲಿಲ್ಲ. ದೇವರ ಸನ್ನಿಧಿಯಲ್ಲಿ ಪವಿತ್ರಾತ್ಮನನ್ನು ಹೃದಯದಲ್ಲಿ ಇಟ್ಟುಕೊಂಡ ಕಾರಣ ಆ ಅತ್ತೆ ಏನು ಹೇಳ್ತಾಳೋ ಅದನ್ನು ಕೇಳಿ, ಪವಿತ್ರಾತ್ಮನು ಏನು ಹೇಳ್ತಾನೋ ಅದನ್ನು ಸರಿಯಾಗಿ ಕೇಳಿಸಿಕೊಂಡು ಆಕೆ ಜೀವನ ಮುಂದೆ ನಡೆಸಿದ್ದಕ್ಕಾಗಿ ಆಕೆ ಕೂಡ ಇಲ್ಲದಂಥ ಸ್ಥಿತಿಯಲ್ಲಿ ದೇವರು ಒಂದು ದೊಡ್ಡ ರಾಜನನ್ನು ಮದುವೆ ಆಗುವಂತೆ ಅವಕಾಶ ಮಾಡಿಕೊಟ್ಟ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಬಾಯಿಯಿಂದಲೂ ನಮ್ಮ ನಡೆಯಿಂದಲೂ ನಮ್ಮ ನುಡಿಯಿಂದಲೂ ಪವಿತ್ರಾತ್ಮನನ್ನು ನಾವು ನೋಯಿಸಿಲ್ಲ ಅಂದರೆ ನಮಗೇನು ಬೇಕೋ ಅದನ್ನು ದೇವರೇ ನಮ್ಮ ಬಳಿಗೆ ಕರೆತಂದು ಅದನ್ನು ಎಲ್ಲವನ್ನ ಕೆಲಸ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ನಾವು ಸ್ವಂತ ಪ್ಲ್ಯಾನ್, ಸ್ವಂತ ಯೋಚನೆ, ಸ್ವಂತ ಉದ್ದೇಶ ಇಟ್ಕೊಂಡು ನಮ್ಮ ಹೃದಯದಲ್ಲಿ ಇಲ್ಲದಕ್ಕೆ ಅವಕಾಶ ಕೊಟ್ಟರೆ ಅದು ನಡೆಯುವುದಿಲ್ಲ. ಅದು ಒಂದು ವೇಳೆ ನೀನು ಸಕ್ಸಸ್ ಮಾಡಕ್ಕೆ ಹೋದರೂ ಕೂಡ ಅದು ಆಗಲ್ಲ. ಹಲ್ಲೆಲೂಯಾ. ನಾವು ಅಂದುಕೊಂಡಿರೋ